ಶಿರಡಿ ಸಾಯಿಬಾಬಾ ಮಂದಿರ 10/7/2010 ಶಿವಲಿಂಗ ಸಿದ್ಧಲಿಂಗ ಸ್ವಾಮಿ ತುಮಕೂರು ಶಿವಲಿಂಗ ಸ್ವಾಮಿ ಕುಮಾರಸ್ವಾಮಿ ಅಮೃತ ಹಸ್ತದಿಂದ ಪ್ರಾರಂಭಿಸೋತ್ಸವ ಆಗಿದೆ. ಆ ದಿವಸದಿಂದ ಈ ದಿವಸದವರೆಗೂ ಲಕ್ಷಾನುಗಟ್ಟಲೆ ಜನಾಭ ಈ ಮಂದಿರದಲ್ಲಿ ಸೇವಾ ಕಾರ್ಯಕ್ರಮದಲ್ಲಾಗಲಿ, ಅನ್ನದಾನದಲ್ಲಾಗಲಿ, ಆರೋಗ್ಯ ತಪಾಸಣೆದಲ್ಲಾಗಲಿ, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಆಗಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಭಕ್ತಾದಿಗಳು ಹೆಚ್ಚಿಗೆ ಬರ್ತಾ ಇದ್ದಾರೆ. 2010 ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಪ್ರಾರಂಭಿಸಿ ಆ ದಿವಸದಿಂದ ಸಾವಿರಾರು ಜನಕ್ಕೆ ಭಕ್ತಾದಿಗಳಿಗೆ ಹಿಂಸೆಗೆ ನಾವು ರಕ್ತದಾನವನ್ನು ಭಕ್ತಾದಿಗಳಿಂದ ಸ್ವೀಕರಿಸಿ ಪ್ರಾಣದಾನವನ್ನು ಮಾಡಿದ್ದೀವಿ. ಈ ವರ್ಷನೂ ತಾವಲ್ಲಿ ಹೋಗಿ ನೋಡಿದ್ರೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೀತಾ ಇದೆ. ಅದು ಅಲ್ಲದೆ 2011 ಪ್ರತಿ ಆದಿತ್ಯವಾರ ಉಚಿತವಾಗಿ ಔಷಧ ಉಚಿತವಾಗಿ ವಿತರಣೆ, ಎಲ್ಲಾ ಕಾಯಿಗಳು ಉಚಿತವಾಗಿ ಸೇವಾ ಕಾರ್ಯಕ್ರಮ ಮತ್ತು ಔಷಧ ವಿತರಣಾ ಎಲ್ಲಾ ಕಾಯಿಗಳಿಗೆ ಉಚಿತವಾಗಿ ಈ ದೇವಸ್ಥಾನದಲ್ಲಿ ಸಾಯಿಬಾಬಾ ಆಧ್ವರ್ಯದಲ್ಲಿ ಅವರ ಆಶೀರ್ವಾದದಿಂದ ಭಕ್ತಾದಿಗಳಿಂದ ಇದು ಈ ವರ್ಷ 17ನೇ ವರ್ಷ ಗುರುಪೂರ್ಣಿಮಾ ಶತೋತ್ಸವ. 17ನೇ ವರ್ಷದ ಗುರುಪೂರ್ಣಿಮೆ ಪ್ರಯುಕ್ತ ಪ್ರತಿ ಆದಿತ್ಯವಾರ ಆರೋಗ್ಯ ತಪಾಸಣಾ, ವರ್ಷಕ್ಕೊಂದು ಸಲ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ದಿನ ಅನ್ನ ಪ್ರಸಾದಗಳು ಇರುತ್ತೆ, ರೆಗ್ಯುಲರ್ ಇರ್ತದೆ. ಈ ದಿವಸದಲ್ಲಿ ಅನ್ನದಾನ ಮಾಡ್ತಾ ಇದ್ದೇವೆ. ಮುಂತಾದ ಕಾರ್ಯಕ್ರಮಗಳು ನಾನು ಮಾಡ್ತೀನಿ. ಅಂಗವಿಕಲಾಂಗರಿಗೆ ದತ್ತು ತಗೊಂಡಿದ್ದೀವಿ, ಅವರಿಗೆ ಊಟದ ವ್ಯವಸ್ಥೆ ಮಾಡ್ತಿದ್ವಿ. ಸಮರ್ಥ ಅಂಗವಿಕಲಾಂಗರಿಗೆ ಮತ್ತು ಮುಸ್ಲಿಮ್ಸ್ ಬಾಂಧವರು ಕೂಡ ರಂಜಾನ್ ಹಬ್ಬದ ದಿವಸ ಅನೇಕ ಕಾರ್ಯಕ್ರಮಗಳಲ್ಲಿ ಬಾಬಾ ದೇವರಿಗೆ ಭಾಗವಹಿಸಿ ಎಲ್ಲಾ ಕೆಲಸಗಳು ಮುಂತಾದ ಕೆಲಸಗಳು ನಾವು ಮಾಡ್ತೇವೆ. ಸುಮಾರವಾಗಿ 40ರಿಂದ 50,000 ಜನ ಊಟದ ವ್ಯವಸ್ಥೆ, ಒಂದು 75-80,000 ಜನ ಪ್ರತಿ ವರ್ಷದಂತೆ ಈ ವರ್ಷನೂ ಬರ್ತಾನೆ ಇದ್ದಾರೆ. ಎಷ್ಟು ದೇವಸ್ಥಾನಗಳು ಹೆಚ್ಚಿಗಾದ್ರೂ ಕೂಡ ಈ ಶಿರಡಿ ಸಾಯಿಬಾಬಾ ಅವರ ಆಶೀರ್ವಾದದಲ್ಲಿ ಅವ್ರ ಭಕ್ತಾದಿಗಳು ಮಾತ್ರ ಕಡಿಮೆ ಆಗಿಲ್ಲ. ಇವಾಗಿವರೆಗೆ 3:30 ಗಂಟೆ ಆಗೈತಿ, ಇನ್ನು ಅನ್ನದಾಸೋಹ ನಡೀತಾನೆ ಇದೆ. ಬೆಳಿಗ್ಗೆ 10:30 ಗಂಟೆಗೆ ಪ್ರಾರಂಭ ಆಗಿರೋದು ಇವಾಗ ಹೋಗಿ ನಡೀತಾನೆ ಇರ್ತದೆ. ನೀವು ಬಂದಿದ್ದಕ್ಕೆ ಪ್ರೆಸ್ ಮೀಡಿಯಾ ಮಧ್ಯದವರು ಬಂದಿದ್ದಕ್ಕೆ ನಿಮಗೆ ಈ ಶುಭ ವಾರ್ತೆ ಎಲ್ಲಾ ಭಕ್ತಾದಿಗಳು ತಿಳಿಸಬೇಕಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಬಳ್ಳಾರಿ ವಿಶಾಲ್ ನಗರ ಬಾಬಾ ಟೆಂಪಲ್ ಮಾತಾಡ್ತಾ ಇದ್ದೀವಿ. ಇಲ್ಲಿ 17ನೇ ವರ್ಷ ಗುರುಪೂರ್ಣಿಮಾ ಅದ್ದೂರಿಯಾಗಿ ನಡೀತಾ ಇದೆ. ಬೆಳಿಗ್ಗೆ 5:15 ಗಂಟೆಗೆ ಕಾಕಡ ಆರತಿ ಆದ್ಮೇಲೆ ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನ ಆರತಿ, 11 ಗಂಟೆಯಿಂದ ಊಟ ಅನ್ನ ಪ್ರಸಾದ ಚಾಲು ಆಗಿದೆ. ಕನಿಷ್ಠ ಒಂದು 30,000 ಜನ ಊಟ ಮಾಡ್ತಾರೆ. ಮತ್ತೆ ಸಾಯಂಕಾಲ 6 ಗಂಟೆಗೆ ಸಂಜೆ ಆರತಿ, 9:00ವರೆಗೆ ರಾತ್ರಿ ಸೇಜ ಆರತಿ. ಬೆಳಗ್ಗೆಯಿಂದ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲಾ ಭಕ್ತಾದಿಗಳು ಸಹಕಾರ ಕೊಡ್ತಾ ಇದ್ದಾರೆ. ನನ್ನ ಹೆಸರು ರಾಮಕೃಷ್ಣ ಪ್ರಸಾದ್, ನಾನು ಗುಡಿ ಸೆಕ್ರೆಟರಿ ಅವ್ರು ಮಾತಾಡ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತೇಳಿ, ಸಾಯಿಬಾಬಾ ಗುಡಿ ಪ್ರೆಸಿಡೆಂಟ್ ಎನ್ ಕುಮಾರಸ್ವಾಮಿ ಅವ್ರ ಸಣ್ಣ ಮಗ ನಾನು. ಇವತ್ತು ಗುರುಪೌರ್ಣಿಮೆ ಅಂಗವಾಗಿ 17ನೇ ವರ್ಷ ಅದ್ದೂರಿಯಾಗಿ ಗುರುಪೌರ್ಣಿಮೆ ನಡೀತಾ ಇದೆ. ಈಗ ಸಕಲಾದಿ ಭಕ್ತಾದಿಗಳು ಬಹಳ ಸಹಕಾರ ಮಾಡ್ತಿದ್ದಾರೆ. ಜನಗಳು ಕೂಡ ಈ ಸಲ ಕಳೆದ ವರ್ಷಕ್ಕಿಂತ ಈ ಸಲ ಬಹಳ ಜನಗಳು ಬಹಳ ವಿಜೃಂಭಣೆಯಿಂದ ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ ನಡೀತಾ ಇದೆ. ನೈಟ್ ಕೂಡ ಅನ್ನದಾನ ಇರುತ್ತೆ. ಸೊ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮ ವಾಲಂಟಿಯರ್ಸ್, ನಮ್ಮ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಸಹಕಾರದಿಂದ ಬಹಳ ಚೆನ್ನಾಗಿ ನಡೀತಾ ಇದೆ. ಸೊ ಈಗ ಹಿಂಗೆ ನಡಿಬೇಕಂತೇಳಿ ನಾವು ಬಾಬಾ ಕಡೆಯಿಂದ ಕೋರ್ಕೊಂತಾ ಇದೀವಿ ಫ್ಯೂಚರ್ ನಲ್ಲಿ ಕೂಡ. ಸೊ ಧನ್ಯವಾದಗಳು. ಗುರು ಪೌರ್ಣಿಮೆಯ ಅಂಗವಾಗಿ ಬಳ್ಳಾರಿಯ ಶ್ರೀ ಸಾಯಿಬಾಬಾ ಅವರ ದರ್ಶನಕ್ಕೆ ಇವತ್ತು ನಾವೆಲ್ಲ ಆಗಮಿಸಿದ್ದೀವಿ. ಇವತ್ತು ಸಾಯಿಬಾಬಾ, ಇವತ್ತು ಗುರು ಪೌರ್ಣಿಮೆ ಅಂಗವಾಗಿ ಇವತ್ತು ಸಾಯಿಬಾಬಾ ಅವರು ನಾಡಿನ ಜನತೆಗೆ ಇವತ್ತು, ಯಾಕಂದರೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ, ಬರಗಾಲದಲ್ಲಿದ್ದಾರೆ. ಅವರ ಆಶೀರ್ವಾದದಿಂದ ನಾಡಿನ ಜನತೆಗೆ ಉತ್ತಮ ಮಳೆಯಾಗಿ ರೈತರು ಏನಪ್ಪ ಅಂದರೆ ಸಂಕಷ್ಟ ದೂರವಾಗಿ ಉತ್ತಮ ಬೆಳೆ ಬರಲಿ, ರೈತರು ಏನಪ್ಪ ಅಂದರೆ ಸಂತೋಷದಿಂದ ಇರಲಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಡಿನ ಸಮಸ್ತ ಜನತೆಗೆ ಗುರು ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು.